ಮೇಡಮ್ ಇಲ್ಲಿ ನೋಡಿ ಮೇಡಮ್. ಅದರ ಕಾರ್ಯಕ್ರಮ ಇದು 24 ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮನ ತಗೊಂಡಿರುವಂಥದ್ದು. ಏನಕ್ಕೆ ನಾವು ಪ್ರತಿಯೊಂದು ಕುಟುಂಬಕ್ಕೂ ಗ್ಯಾಸ್ ಕನೆಕ್ಷನ್ಸ್ ಕೊಡಬೇಕು ಅಂತ ಯೋಚನೆ ಮಾಡಿದ್ವಿ. ಇದು ಯೋಜನೆ ಕೂಡ 2022-23 ಯಾವತ್ತದು 2022. ಇದು 1 year ಬಿಫೋರ್ದಿದು ಕಾರ್ಯಕ್ರಮ ಯೋಜನೆ ಕೂಡ. ಇದರಲ್ಲಿ 650 ಫಲಾನುಭವಿಗಳನ್ನ ಗುರುತಿಸಿದ್ದೀವಿ. ಈ ಯೋಜನೆ 1,50,00,000 ಅನುದಾನನ ಇದಕ್ಕೆ ನಿಗದಿ ಮಾಡಿದ್ವಿ. ಹಿಂದೆ ನಾವು ಸ್ಕಾಲರ್ಶಿಪ್ನ ಮಾಡ್ತಾ ಇದ್ವಿ, ನಿಮಗೆ ಜ್ಞಾಪಕ ಇರ್ಬೋದು. ಸ್ಟೂಡೆಂಟ್ಸ್ಗೆ ಕೋವಿಡ್ ಸಂದರ್ಭದಲ್ಲಿ ಕಂಟಿನ್ಯೂಸ್ ಆಗಿ 4 years ಕಂಟಿನ್ಯೂಸ್ ಆಗಿ ಸ್ಕಾಲರ್ಶಿಪ್ ಕೊಟ್ವಿ. ಎಲ್ಲ ಎಲ್ಲೆಲ್ಲಿ ಓದ್ತಾ ಇದ್ದಾರೆ ಆ ಮಕ್ಕಳಿಗೆ ಕಾಲೇಜು, ಡಿಪ್ಲೊಮೊ, ITI, ಇಂಜಿನಿಯರಿಂಗ್, ಮೆಡಿಕಲ್ ಮಾಡುವಂಥ ಮಕ್ಕಳು ಇಲ್ಲೇ ಕಾರ್ಯಕ್ರಮ ಮಾಡಿ ಅವತ್ತು ಕೂಡ 1,35,00,000 ಅನುದಾನನ 24.10 ಕಾರ್ಯಕ್ರಮದಲ್ಲೇ ನಾವು ಮಾಡಿದ್ವಿ. ಅವಾಗೆಲ್ಲ ಕೋವಿಡ್ ಆದಮೇಲೆ ಏನಾದರೂ ಒಂದು ಕಾರ್ಯಕ್ರಮ ಹೆಣ್ಮಕ್ಳಿಗೋಸ್ಕರ ಮಾಡಲೇಬೇಕು ಅನ್ನೋವಂಥ ಸಂದರ್ಭ ಬಂದಾಗ ಇದು ನಗರೋತ್ಥಾನ ಯೋಜನೆ 4ನೇ ಹಂತ. ಆಲ್ಮೋಸ್ಟ್ ಮೈನಿಂಗ್ ಏರಿಯಾಲಿರುವಂಥ ಎಷ್ಟೊಂದು ಜನ ಹೆಣ್ಮಕ್ಳನ್ನ ಜಾಸ್ತಿ ನಾವು ಕಾನ್ಸಂಟ್ರೇಟ್ ಮಾಡಿದ್ದೀವಿ. ಏನಿದ್ರ ಉದ್ದೇಶ ಅಂತಂದರೆ ಇದು ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಇದೊಂದು ಕ್ವಾಲಿಟಿ, ಆಮೇಲೆ ಸೇಫ್ಟಿ ಮೆಜರ್ಸ್ ಮತ್ತು ಇಂಡಿಯನ್ ಗ್ಯಾಸ್ ಕನೆಕ್ಷನ್ ಇವ್ರಿಗೆ ಸಿಗುತ್ತೆ. ಯಾವುದು? ಇಂಡಿಯನ್ ಗ್ಯಾಸ್ ಕನೆಕ್ಷನ್ ಇವ್ರಿಗೆ ಸಿಗುತ್ತೆ. ಅದರ ಜೊತೆಯಲ್ಲಿ ಇವ್ರಿಗೆ ಸೇಫ್ಟಿ ಮೆಜರ್ಸ್ನ ಮನೆಗೆ ಹೋಗಿ ಎಜುಕೇಟ್ ಮಾಡ್ತಾರೆ, ಮನೆಯಲ್ಲಿ ಯಾವ ರೀತಿ ಇದನ್ನ ಇಡಬೇಕು ಅಂತ. ಈಗ ಎಲ್ಲ ಕುಟುಂಬಗಳಲ್ಲೂ ಆಲ್ಮೋಸ್ಟ್ ಗ್ಯಾಸ್ ಕನೆಕ್ಷನ್ಸ್ ಇಲ್ಲದೆ ಇರುವಂಥದ್ದು ಇರಲ್ಲ. ಆದರೆ ಜಾಯಿಂಟ್ ಫ್ಯಾಮಿಲೀಸ್ ಜಾಸ್ತಿ ಮೈನಿಂಗ್ ಏರಿಯಾಲಿರೋದ್ರಿಂದ ಅವ್ರಿಗೆ ಮುಂದೆ ಅನುಕೂಲ ಆಗಲಿ ಅನ್ನೋವಂಥ ಒಂದು ಕನ್ಸರ್ನ್ ಇದೆ. ಜಾಯಿಂಟ್ ಫ್ಯಾಮಿಲಿಯಲ್ಲೇ ಇದ್ದಾರೆ ಮೈನಿಂಗ್ ಏರಿಯಾ ಅವರು ಬೇರೆ ಇದ್ದಾರೆ ಇಲ್ಲ ಅನ್ನುವಂಥದ್ದಲ್ಲ, ಆ ಫ್ಯಾಮಿಲಿಗೆ ಇದು ಅನುಕೂಲ ಆಗುತ್ತೆ ಅಂತಂದ್ಬಿಟ್ಟು ಒಂದು ಕನ್ಸರ್ನಿಂದ ಇದನ್ನ ಮಾಡಿರುವಂಥದ್ದು. ನಗರೋತ್ಥಾನ ಯೋಜನೆ 4ನೇ ಹಂತ. ಇದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಅಂದರೆ ವೀಕರ್ ಸೆಕ್ಷನ್ನ ಗುರ್ತಿಸಿ ವೀಕರ್ ಸೆಕ್ಷನ್ಗೆ ಇದ್ರದ್ದು ಒಂದು ಬೆನಿಫಿಟ್ ಅವ್ರಿಗೆ ಸಿಗಬೇಕು ಅಂತಂದ್ಬಿಟ್ಟು ಇದ್ರ ಒಂದು ಕಾಸ್ಟ್ ಸರ್ಕಾರ ಕಟ್ಟುತ್ತೆ. ಸರ್ಕಾರನೇ ಒಂದು ಗ್ಯಾಸ್ ಕನೆಕ್ಷನ್ ತೊಗೊಬೇಕಂದ್ರೆ ಸಿಲಿಂಡರ್ದು ಡೆಪಾಸಿಟ್ ಅಮೌಂಟ್ ಅಂತ ಇರುತ್ತೆ. ಡೆಪಾಸಿಟ್ ಅಮೌಂಟು ನಮ್ಮ ನಗರಸಭೆ ಭರಿಸುತ್ತೆ. ಮತ್ತು ಕನೆಕ್ಷನ್ಸ್ ಕೊಡುವಾಗ ಅದು ಅವರು ಡೆಪಾಸಿಟ್ ಅಮೌಂಟು ಫಿಲ್ ಆಗಿರುವಂಥದ್ದು. ಮತ್ತು ಇದೊಂದು ಸುರಕ್ಷಾ, ಇದೊಂದು LPG ಪೈಪು. ಅದಾದ್ಮೇಲೆ ಸಿಲಿಂಡರ್ದು ಕನೆಕ್ಷನ್ಗೆ ರೆಗ್ಯುಲೇಟರ್ ಇರುತ್ತೆ. ಸೊ ಇಂಡಿವಿಜುವಲ್ ಯಾರು ಬೆನಿಫಿಷರಿ ಇರುತ್ತೆ ಅವ್ರ ಹೆಸರಿಗೆ ಬ್ಲೂ ಬುಕ್ಕು, ರೆಗ್ಯುಲೇಟರ್ದು ಒಂದು ನಂಬರು ಎಲ್ಲ ರಿಜಿಸ್ಟ್ರೇಷನ್ ಮಾಡಿ ಒಂದು ಪ್ರೊಸೀಜರ್ಸ್ ಇದೆ, ಅದೆಲ್ಲ ಮಾಡಿ ಕೊಡಬೇಕಾಗತ್ತೆ. ಸೊ ಯಾರು ಪಾಪ ಇವ್ರನ್ನ ಮಿಸ್ಲೀಡ್ ಮಾಡಬಾರ್ದು. ಎಲ್ಲ ನಗರಸಭೆ ಸದಸ್ಯರು ನಾವು ಅಂದ್ಕೊಂಡಿದ್ದೀವಿ ವೀಕರ್ ಸೆಕ್ಷನ್ನ, ಅದರಲ್ಲೂ ಬಿಲೋ ಪಾವರ್ಟಿ ಲೈನಲ್ಲಿರುವಂಥವ್ರು, ಬಡವರು ಅಂಥವ್ರನ್ನೇ ಹುಡುಕಿದ್ದಾರೆ ಅಂತ ಅಂದ್ಬಿಟ್ಟು ನಾವು ಇದನ್ನು ಈ ಯೋಜನೆನ ಯಶಸ್ವಿ ಮಾಡಬೇಕು ಅಂದ್ಕೊಂಡಿದ್ದು ಕೂಡ ಎಲ್ಲ ನಗರಸಭೆ ಸದಸ್ಯರನ್ನ ಐಡೆಂಟಿಫೈ ಮಾಡಿ ನಿಮ್ಮ ಏರಿಯಾ ಅಲ್ಲಿ ಅಟ್ಲೀಸ್ಟ್ 10 ಜನನಾದರೂ ಮಾಡಿ ಅಂತ ಹೇಳಿದ್ದೀವಿ. ಕೆಲವೊಂದು ಏರಿಯಾ ಅಲ್ಲಿ 20 ಜನ 25 ಜನನೂ ಕೂಡ ಐಡೆಂಟಿಫೈ ಮಾಡಿದ್ದೀವಿ. ಸ್ಲಮ್ ಏರಿಯಾಸ್ ಅಂತ ಬಂದಾಗ ಸ್ವಲ್ಪ ಬೆನಿಫಿಷರೀಸ್ನ ಮತ್ತು ಇದರದ್ದು ಫೀಡ್ಬ್ಯಾಕ್ ತಗೊಳ್ಳಿ. ಮುಂದೆ ಈ ಕಾರ್ಯಕ್ರಮನ ಇನ್ನೂ ಈ ಯೋಜನೆನ ಅರ್ಥಪೂರ್ಣವಾಗಿ ಮಾಡಬೇಕು ಅಂದರೆ ನಾವೇನು ಇಡೀ KGF ಅಲ್ಲಿ 600 ಜನಕ್ಕೆ ಕೊಟ್ಟಿದ್ದೀವಿ, ಅದೇ ಈ ಕಾರ್ಯಕ್ರಮ ಯಶಸ್ವಿ ಆಗಿದೆ ಅಂದರೆ ತಪ್ಪಾಗುತ್ತೆ. ಇನ್ನೂ ತುಂಬ ಜನ ಬಾಕಿಯಲ್ಲಿದ್ದು ಬರೀ ನಾವು 600 ಜನಕ್ಕೆ ಕೊಟ್ಬಿಟ್ಟು ಈ ಕಾರ್ಯಕ್ರಮ ಮಾಡಿ ಬಿಟ್ಬಿಟ್ರೆ ಮತ್ತೆ ಈ ಯೋಜನೆಗೆ ಒಂದು ಅರ್ಥ ಇರಲ್ಲ. ಇನ್ನೂ ತುಂಬ ಜನ ಯಾರಾದರೂ ಉಳಿಕೆ ಇರ್ತಾರಲ್ಲ, ಅಂಥವ್ರಿಗೂ ಕೊಟ್ಟಾಗ ಮಾತ್ರ ಇದಕ್ಕೆ ನಾವು ಪ್ರಾಮಾಣಿಕವಾಗಿರುವಂಥ ಗೌರವ ಕೊಟ್ಟಂಗೆ ಆಗುತ್ತೆ. ಇವತ್ತು ನಾವು ಲಿಮಿಟ್ ಮಾಡಿದ್ವಿ ಅಪ್ಲಿಕೇಶನ್ಸ್, ಯಾಕಂದರೆ ಈ ಯೋಜನೆಯಲ್ಲಿ ನಾವು 24.10 ಕಾರ್ಯಕ್ರಮದಲ್ಲಿ ಅನುದಾನ ತೆಗೆದಿಡಕ್ಕೆ ಆಗ್ತಾ ಇದ್ದಿದ್ದು 1,50,00,000. 1,50,00,000. 1,50,00,000ಕ್ಕೆ ಒಂದು ಸ್ಟವ್, ಸಿಲಿಂಡರ್ ಡೆಪಾಸಿಟು, ಕನೆಕ್ಷನ್, ಓವರ್ ಆಲ್ ಕನೆಕ್ಷನ್ಗೆ ಒಬ್ಬರಿಗೆ ಮುಂಚೆನೇ ಜವಾಬ್ದಾರಿ ಕೊಡಬೇಕಾಗಿತ್ತು. ಒಂದು ಗ್ಯಾಸ್ ಏಜೆನ್ಸಿ ಯಾರಿದ್ದಾರೆ ಅಂತಂದಾಗ ಇಂಡಿಯನ್ ಆಯಿಲ್ ಕಿಚನ್ ಲಿಂಕ್ಸ್ ಅಂತ ಇಂಡಿಯನ್ ಆಯಿಲ್ ಗ್ಯಾಸ್ ಏಜೆನ್ಸಿ ಅವ್ರ ಜೊತೆ ಕರೆದು ಅವ್ರನ್ನ ಮಾತಾಡಿ ಅವ್ರ ಸರ್ವಿಸಸ್ ಕೊಡಬೇಕು. ಇವತ್ತು ಯಾರು 600 ಜನನ ನಗರಸಭೆ ಸದಸ್ಯರು ಮತ್ತು ನಗರಸಭೆ ಆಡಳಿತ ಮಂಡಳಿ ಮತ್ತು ಏನು ಡಿಪಾರ್ಟ್ಮೆಂಟ್ ಅವರು ಒಂದು ಹೋಮ್ವರ್ಕ್ ಮಾಡಿದ್ದಾರೆ, ಅವರು ಪ್ರತಿಯೊಬ್ಬರದ್ದು ಕಾಂಟ್ಯಾಕ್ಟ್ ನಂಬರ್ ತಗೊಂಡು, ಇವರು ಈಗ ಒಂದು ಸ್ಲಿಪ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಅದರಲ್ಲಿ ಅವ್ರ ಮನೆದು ಕಾಂಟ್ಯಾಕ್ಟ್ ನಂಬರ್ ತಗೊಂಡಿರ್ಬೇಕು. ಇಂಡಿವಿಜುವಲಿ ಅವ್ರ ಮನೆ ಅಡ್ರೆಸ್ನ ಹುಡ್ಕೊಳ್ಳೋದು ಅವ್ರ ಜವಾಬ್ದಾರಿ ಆಗುತ್ತೆ. ನಗರಸಭೆ ಕೌನ್ಸಿಲರ್ಸ್ ನಂಬರ್ ಜೊತೆಯಲ್ಲಿ ಇಟ್ಕೊಂಡು ಪ್ರತಿಯೊಂದು
ಏರಿಯಾ ವೈಸ್ ಅವ್ರದ್ದು ಇಂಡಿವಿಜುವಲ್ ಯಾರು ಕಸ್ಟಮರ್ಸ್ ಇದ್ದಾರೆ, ಬೆನಿಫಿಷರೀಸ್ ಇದ್ದಾರೆ, ಅವ್ರ ಮನೆ ಕಾಂಟ್ಯಾಕ್ಟ್ ನಂಬರ್ ಇಟ್ಕೊಂಡು ಮತ್ತೆ ಎಜುಕೇಟ್ ಮಾಡಬೇಕಾಗುತ್ತೆ. ಆಮೇಲೆ ಬ್ಲೂ ಬುಕ್ ಕೊಡಬೇಕಾಗುತ್ತೆ, ಕಂಪಲ್ಸರಿ ಬ್ಲೂ ಬುಕ್. ಮತ್ತೆ ಯಾವುದು ಬೆನಿಫಿಷರೀಸ್ ನಾವು ಐಡೆಂಟಿಫೈ ಮಾಡಿದೀವಿ ಅವ್ರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗಬೇಕು. ಅವ್ರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಮತ್ತೆ ಅದು ರೆಗ್ಯುಲೇಟರ್ ನಂಬರ್ ಎಲ್ಲ ಅವ್ರ ಹೆಸರಲ್ಲೇ ಬರುತ್ತಲ್ವ, ಸಿಲಿಂಡರ್ ಅದೆಲ್ಲ ಒಂದು ಡಾಕ್ಯುಮೆಂಟ್ ಕೊಡಲೇಬೇಕಾಗುತ್ತೆ. ಅದನ್ನ ಡಾಕ್ಯುಮೆಂಟ್ ಕೊಟ್ಟಾದ್ಮೇಲೆ ಆಥರೈಸ್ಡ್ ಸಿಗ್ನೇಚರ್ ತಗೋಬೇಕಾಗುತ್ತೆ. ನಾವು ನಿಮ್ಗೆ ಡಾಕ್ಯುಮೆಂಟ್ ಕೊಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಆಥರೈಸ್ಡ್ ಸಿಗ್ನೇಚರ್ ತಗೊಬೇಕಾಗುತ್ತೆ. ಅವಾಗ ನೀವು ಕೌನ್ಸಿಲರ್ಸ್ನ ಜೊತೆಯಲ್ಲಿ ಕರ್ಕೊಂಡ್ರೆ ಒಳ್ಳೇದಾಗುತ್ತೆ. ಆ ಥರ ಮಿಸ್ಲೀಡ್ ಮಾಡಬಾರ್ದು. ಯಾವುದೇ ಕಸ್ಟಮರ್ಸ್ಗೆ ದಯಮಾಡಿ ಮಿಸ್ಲೀಡ್ ಮಾಡಬೇಡಿ. ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಆಗಬೇಕು ಅಂತಂದ್ರೆ ಬೆನಿಫಿಷರೀಸ್ ಏನಿದ್ದಾರೆ, ಇವತ್ತು ಸಿಸ್ಟರ್ಸ್ ಏನು ಬಂದಿದ್ದಾರೆ, ಹೆಣ್ಮಕ್ಳು ತಾಯಂದ್ರು ಏನು ಬಂದಿದ್ದಾರೆ, ಇದು ಉಪಯೋಗ ಆಗುತ್ತಾ? ಈ ಕನೆಕ್ಷನ್ಸ್ ನಿಮಗೆ ಕೊಡೋದ್ರಿಂದ ನಿಮ್ಗೆ ಅನುಕೂಲ ಆಗುತ್ತಾ? ಇದೊಂದು ಯೋಗ್ಯವಾಗಿರೋ ಕಾರ್ಯಕ್ರಮನ, ಅರ್ಥಪೂರ್ಣವಾಗಿರುವಂಥ ಕಾರ್ಯಕ್ರಮನ ಅಂತ ನೀವು ಅರ್ಥ ಮಾಡ್ಕೊಬೇಕು. ನಾವು ಆ್ಯಕ್ಚುಲಿ ಈ ಪ್ರೋಗ್ರಾಮ್ನ ಸ್ಟೇಡಿಯಂ ಹತ್ರ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ. ಮಳೆ ಬಂದಿದ್ರಿಂದ ಅಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ನಿನ್ನೆ ರಾತ್ರಿನೂ ಮಳೆ ಬಂದಿದೆ, ಇವತ್ತು ಬೆಳಗ್ಗೆನೂ ಮಳೆ ಬಂದಿದೆ ಅಂತ ಅಲ್ಲಿ ಕಾರ್ಯಕ್ರಮ ಮಾಡೋಕ್ಕಾಗಲಿಲ್ಲ. ಮಳೆ ಬಂದಿದೆ, ಅದು ಒಳ್ಳೇದು. ಕಾರ್ಯಕ್ರಮ ಪರವಾಗಿಲ್ಲ, ಒಂದು ಅರ್ಧ ಗಂಟೆಯಲ್ಲಿ ಕಾರ್ಯಕ್ರಮ 1 ಗಂಟೆಯಲ್ಲಿ ಆಗುತ್ತೆ. KGF ಕ್ಲೀನ್ ಆಗುತ್ತೆ ಮಳೆ ಬಂದ್ರೆ ಅಲ್ವಾ? KGF ರೋಡ್ಸ್ ಅಂತ ಹೇಳ್ತಾ ಇದೆಲ್ಲಾನು ಕೂಡ ನಮ್ಗೆ ನಿಮ್ ಬಗ್ಗೆ ಇರುವ ಕನ್ಸನ್ನು ಅಭಿಮಾನ ಇಂದ ನಾವು ಇವೆಲ್ಲ ಕಾರ್ಯಕ್ರಮಗಳನ್ನ ತರ್ತಾ ಇದೀವಿ. ಇದನ್ನ ನಿಮ್ ಮನೆಗೂ ಮುಗಿಸುವಂತ ಯೋಜನೆ ಇದು. ಆದ್ರೂ ಇನ್ ಯಾರ್ಯಾರು ಬೆನಿಫಿಷರೀಸ್ಗೆ ಸಿಕ್ಕಿಲ್ಲ, ಇದು ಅವರು ನೋವು ತಿನ್ನೋದು ಬೇಡ. ಈ ಕಾರ್ಯಕ್ರಮನ ಕಂಟಿನ್ಯೂ ಮಾಡ್ಬೇಕಾ ಬೇಡವಾ ಅನ್ನೋಂಥದ್ದು ನಿಮ್ಮ ಹೇಳಿಕೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು ಎಷ್ಟು ಕುಟುಂಬಗಳು ಇದರಲ್ಲಿ ಈ ಲಾಭ ಪಡೆಯೋದ್ರಲ್ಲಿ ಯೋಗ್ಯರಿದ್ದೀರಾ, ಅರ್ಹರಿದ್ದೀರಾ, ಅವ್ರಿಗೆ ಅವಕಾಶ ವಂಚಿತರಾಗಿದ್ದೀರಾ, ಅದರ ಅಂಕಿ ಸಂಖ್ಯೆಯನ್ನ ಇಟ್ಕೊಂಡು ಮತ್ತೆ ಈ ಕಾರ್ಯಕ್ರಮನ ಮಾಡಲೇಬೇಕು ಅಂದ್ರೆ ಬಹಳ ಜವಾಬ್ದಾರಿಯಿಂದ ನಾವು ಮಾಡಬೇಕಾಗತ್ತೆ. ಈ 650 ಜನ ಬೆನಿಫಿಷಿಯರೀಸ್ನ ಹುಡ್ಕೋವಂಥದ್ರಲ್ಲಿ ಎಲ್ಲ ಜವಾಬ್ದಾರಿ ಅಂದ್ರೆ ಹೋಮ್ ವರ್ಕು ನಗರಸಭೆ ಸಿಬ್ಬಂದಿ ಜೊತೆ ನಗರಸಭೆ ಸದಸ್ಯರು ಕೈ ಜೋಡಿಸಿ ಕೆಲಸ ಮಾಡಿದ್ದಾರೆ. ಇದು ಮನೆಗೆ ಮುಗಿಸುವಂತ ಯೋಜನೆ ಇದಾಗಿರುತ್ತೆ. ಬರುವಂತ ದಿನಗಳಲ್ಲಿ ಈ ಕಾರ್ಯಕ್ರಮನ ಇನ್ನೂ ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ಮಾಡಬೇಕು ಅನ್ನುವಂಥದ್ದು ಉದ್ದೇಶ. ಇದು ಯಾರಿಗೂ ಒಂದು ಡೆಪಾಸಿಟ್ ಅಮೌಂಟು, ಆಮೇಲೆ ಡಾಕ್ಯುಮೆಂಟ್ ಕೊಟ್ಟಾಗ ಒಂದು ಚಾರ್ಜಸ್ ಇರುತ್ತೆ, ಅಥವಾ ಫಿಲ್ ಆಗಿರೋದು ಕೊಡ್ತಾರೆ ಅದಕ್ಕೇನಾದ್ರೂ ಚಾರ್ಜಸ್ ಇರುತ್ತೆ, ಏನೂ ಮಿಸ್ಗೈಡ್ ಮಾಡ್ಬೋದು. ಫ್ರೀ ಅಂದಮೇಲೆ ವಿತ್ ಡಾಕ್ಯುಮೆಂಟ್ ಸರ್ವಿಸಸ್ ವರೆಗೂ ಫ್ರೀ ಆಗಿ ತಗೊಂಡೋಗಿ ಅವ್ರ ಮನೆಗೆ ಕೊಡಬೇಕು. ಸರ್ ಒಳ್ಳಲ್ ಜಿ ಸರ್ ಸರ್ ಒಳ್ಳಲ್ ಸರ್ ವಾರ್ಡ್ ನಂಬರ್ 6 ಅನಿಶಾ ವಾರ್ಡ್ ನಂಬರ್ 14 ಅಶ್ವಿನಿ ಅನುದಾನವನ್ನು ಯಾವ ಕಾರ್ಯಕ್ರಮಗಳಿಗೆ ನಾವು ಖರ್ಚು ಮಾಡಬೇಕು ಅನ್ನೋದನ್ನ ಮಾನ್ಯ ಶಾಸಕರು ಸೂಚನೆ ಕೊಡ್ತಾರೆ. ಅದರಂತೆ ನಾವು ಕ್ರಿಯಾ ಯೋಜನೆಯನ್ನ ಸರ್ಕಾರಕ್ಕೆ ಸಲ್ಲಿಸಿ ಅನುಮೋದನೆ ಪಡ್ಕೊಂಡು ನಾವು ಈ ರೀತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಡ್ತೇವೆ. KGF ಜನತೆಗೆ ಗ್ಯಾಸ್ ಕೊಡ್ತಕ್ಕಂತಹ ಒಂದು ಉತ್ತಮವಾದ ಕಾರ್ಯಕ್ರಮವನ್ನ ಈ ಅನುದಾನದಲ್ಲಿ ಹಮ್ಮಿಕೊಳ್ಳಬೇಕು ಅಂತೇಳಿ ಮಾನ್ಯ ಶಾಸಕರು ಸೂಚನೆ ಕೊಡ್ತಾರೆ. ಆ ಸೂಚನೆಯಂತೆ ನಾವು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಅನುಮೋದನೆ ಪಡ್ಕೊಂಡು ಈ ಒಂದು ಉತ್ತಮವಾದ ಕಾರ್ಯಕ್ರಮವನ್ನ ಮಾಡಲಿಕ್ಕೆ ತುಂಬಾ ನಮ್ಗೆಲ್ಲ ಸಂತೋಷ ಆಗ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೇವೆ. ಹಾಗೂ ಸಾಂಕೇತಿಕವಾಗಿ ನಾವು ಶಾಸಕರಿಂದ ಈ ಫಲಾನುಭವಿಗಳಿಗೆ ಗ್ಯಾಸ್ ವಿತರಣೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾ ಇದ್ದೇವೆ. ದಯವಿಟ್ಟು ಫಲಾನುಭವಿಗಳು ಒಬ್ಬೊಬ್ಬರಾಗಿ ಬಂದು ಮೇಡಮ್ ಮುಖಾಂತರ ತಾವು ಸೌಲಭ್ಯವನ್ನು ಪಡ್ಕೋಬೇಕಾಗಿ ವಿನಂತಿಸ್ತಾ ಇದ್ದೇವೆ. ப்ரோக்ராம் ஃப்ரீ கிராஸ் கனெக்ஷனுக்காಗಿ எல்லாருமே ரெக்கமெண்ட் பண்ணிருக்காங்க. யார் இங்க உட்கார்ந்து இருக்கிற எல்லா நகர் MC முனிசிபல் கவுன்சிலர்ஸ் கூட இதுக்கு ரெக்கமெண்ட் பண்ணிருக்காங்க. இந்த ப்ரோக்ராம் பண்ணலாம், எல்லா ஏரியாக்கு யூஸ் ஆகுது, ஒரு வீடுக்கு யூஸ் ஆகுது, அவரு கூட எனக்கு ரெக்கமெண்ட் பண்ணாங்க. அதனால தான் இந்த ப்ரோக்ராம் எடுத்திருக்கிறோம். ஃப்ரீ கேஸ் கனெக்ஷன். யார் சிலிண்டர் எடுத்து வந்தா அது ஃபுல் சிலிண்டர் எடுத்து வந்து கொடுக்குறாங்க. அதுக்கு டெபாசிட் டாக்குமெண்ட் கொடுக்குறாங்க, ஒரு ப்ளூ புக் கொடுக்குறாங்க. அது யார்